ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಕಾಂತ್. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮಮ್ಮ ನನಗೆ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋ ಒಂದು ವರ್ಕ್ನ ಅಸೈನ್ ಮಾಡಿದ್ದಾರೆ. ಸೊ ಬನ್ನಿ, ನಾನು ನಮ್ಮ ಮನೆಯಲ್ಲಿಗೆ ಫಿಶ್ ಟ್ಯಾಂಕ್ ಯಾವ ತರ ಕ್ಲೀನ್ ಮಾಡ್ತೀನಿ ಏನು ಅಂತೆಲ್ಲ ತೋರಿಸ್ಕೊಡ್ತೀನಿ. ಏನ್ ಗೊತ್ತಾ, ನನಗೆ ಮನೆಯಲ್ಲಿ ಲೈಕ್ ನಾಯಿ ಮರಿ, ಮೀನು ಇಂಥವೆಲ್ಲ ಸಾಕ್ಬೇಕಂದ್ರೆ ಇಷ್ಟ. ಬಟ್ ನಾವಿರೋ ಮನೆ ಹತ್ರ ನಾಯಿ ಮರಿ ಎಲ್ಲ ಸಾಕೋಕ್ಕಾಗಲ್ಲ. ಸೊ ಚಿಕ್ಕದಾಗ ಒಂದು ಅಕ್ವೇರಿಯಂ ಇಟ್ಕೊಂಡು ಮೀನೆಲ್ಲ ಸಾಕ್ತಾ ಇದೀನಿ. ಸೊ ನಾನೇನ್ ಗೊತ್ತಾ, ನಾನು ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೆ ನಾರ್ಮಲ್ ವಾಟರ್ ಯೂಸ್ ಮಾಡ್ತೀವಿ. ಬಟ್ ಟ್ಯಾಂಕ್ ಅಲ್ಲಿ ಹಾಕೋಕೆ ನಾನೇನಿದೆ ಫಿಲ್ಟರ್ ವಾಟರ್ ಯೂಸ್ ಮಾಡ್ತೀನಿ. ಯಾಕಂದ್ರೆ ನಾರ್ಮಲ್ ವಾಟರ್ ಹಾಕಿದ್ರೆ ಉಪ್ಪು ಜಾಸ್ತಿ ಇರೋದ್ರಿಂದ, ಗ್ಲಾಸ್ ಅಕ್ವೇರಿಯಂ ಇರೋದ್ರಿಂದ ಎಲ್ಲ ಒಂದು ಮಚ್ಚೆಗಳೆಲ್ಲ ಕ್ರಿಯೇಟ್ ಆಗ್ತವೆ. ಸೊ ಮತ್ತೆ ನೋಡಕ್ಕೂ ಒಂಥರ ಜಿಡ್ಡಾಗಿ ವಾಟರ್ ಕಾಣಿಸುತ್ತೆ. ಮೀನ್ಗೂ ಸಹ ಅದು ಹೆಲ್ತಿ ಅಲ್ಲ. ಸೊ ಅದಕ್ಕೆ ನಾನು ಯಾವಾಗೂ ಅಷ್ಟೇ ವಾಶ್ ಮಾಡೋದು ನಾರ್ಮಲ್ ವಾಟರ್ ವಾಶ್ ಮಾಡಿ ಕ್ಲೀನ್ ಆಗೆಲ್ಲ ಉಜ್ಬಿಟ್ಟು ಮತ್ತೆ ಫಿಲ್ಟರ್ ವಾಟರ್ ನ ಯೂಸ್ ಮಾಡ್ತೀನಿ ಅದಕ್ಕೆ. ಅವಾಗ ನೋಡಕ್ಕೂ ಚೆನ್ನಾಗಿರುತ್ತೆ. ಒಂದು ವಿಟಮಿನ್ಸ್ ಇರೋ ನೀರು ಮೀನಿಗೂ ಸಿಗೋ ತರ ನಾನು ಯೂಸ್ ನೋಡ್ಕೊಂತೀನಿ. ಬನ್ನಿ, ಈಗ ಅಕ್ವೇರಿಯಂ ನೀರೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ಅದನ್ನ ಕ್ಲೀನ್ ಮಾಡಿ ವಾಶ್ ಮಾಡಕ್ ತಗೋಣ. ಯಾಕಂದ್ರೆ ಎಲ್ಲ ಒಂದೇ ಸತಿ ಎತ್ಕೊಂಡು ಹೋಗ್ಬೋದು. ಬಟ್ ಏನಂದ್ರೆ ಟ್ಯಾಂಕ್ ಸ್ವಲ್ಪ ವೈಟ್ ಇರೋದ್ರಿಂದ ಫಸ್ಟ್ ಅರ್ಧ ನೀರು ಇದ್ರಲ್ಲಿ ತೆಗೆದ್ಬಿಟ್ಟು ದೆನ್ ಮೀನುಗಳೆಲ್ಲ ಸಪ್ರೇಟ್ ಆಗಿ ಒಂದು ಇದಕ್ಕೆ ಹಾಕೊಂಡು ಮತ್ತೆ ವಾಶ್ ಮಾಡಕ್ ಎತ್ಕೊಂತೀನಿ. ನಮ್ಮ ಹತ್ರ ಈಗ 3 ಮೀನಿದಾವೆ. ಒಂದು ಬಂದ್ಬಿಟ್ಟು ಪಿಂಕ್ ಕಲರು, ಒಂದು ಯೆಲ್ಲೋ ಕಲರು, ಒಂದು ಬ್ಲ್ಯಾಕ್. ಆಕ್ಚುಲಿ 4 ಹಾಕಿದ್ದು ನಾನು. ಒಂದು ಇದಾಯ್ತು, ಸತ್ತೋಗ್ಬಿಡ್ತು, ಯಾಕೆಂತ ಗೊತ್ತಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಇದನ್ನ ಟ್ಯಾಂಕ್ ಕ್ಲೀನ್ ಮಾಡ್ಬಿಟ್ಟು ಇನ್ನೊಂದು ಇದ್ರ ಜೊತೆಗೆ ಇನ್ನೊಂದು 4-5 ತಗೊಂಡ್ಬಂದು ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ಆಕ್ಚುಲಿ ಏನ್ ಗೊತ್ತಾ, ನಾನಿದೊಂದು ಪ್ಲಾಸ್ಟಿಕ್ ಗ್ರೀನ್ ಮ್ಯಾಟ್ ಯೂಸ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಕೆಳಗಡೆ ಸ್ವಲ್ಪ ಡಿಸೈನ್ ಆಗಿ ಚೆನ್ನಾಗಿ ಕಾಣಿಸ್ತೀನಿ ಅಂತ. ನಾನು ಯಾವ್ದೇ ಇವಾಗ ಏನಿದೆಯೋ ಫಿಶ್ ಅಕ್ವೇರಿಯಂ ಐಟಮ್ ಏನಿದೆಯೋ ಫಸ್ಟ್ ಇದ್ರಲ್ಲಿ ಶಾಂಪೂಲ್ ಒಂದ್ಸತಿ ಕ್ಲೀನ್ ಮಾಡ್ಕೊಂತೀನಿ. ಕ್ಲೀನ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಬಿಸಿಲಿಗೆ ಇಟ್ಟು ನೀಟಾಗಿ ಇದನ್ನ ಒಣಗೋವರೆಗೂ ವೆಯ್ಟ್ ಮಾಡಿ. ಯಾಕಂದ್ರೆ ಇದರಲ್ಲಿ ಸೋಪ್ ಪಾರ್ಟಿಕಲ್ಸ್ ಇರ್ತವೆ, ಅದೆಲ್ಲ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಮತ್ತೆ ಒಂದು ವೆಟ್ ಕ್ಲಾತ್ ತಗೊಂಡು ಅದನ್ನ ಕ್ಲೀನ್ ಆಗಿ ಉಜ್ಜಿಬಿಟ್ಟು ಮತ್ತೆ ಇಡ್ತೀನಿ. ಯಾಕಂದ್ರೆ ಇದ್ರಲ್ಲಿ ಏನಾದ್ರು ಸೋಪ್ ಆಕ್ಟಿವಿಟೀಸ್ ಇದ್ರೆ ಅದು ಮತ್ತೆ ಮೀನಿಗೆಲ್ಲ ಒಂಚೂರು ಎಫೆಕ್ಟ್ ಆಗತ್ತಲ್ಲ. ಸೊ ಅದನ್ನ ಫಸ್ಟ್ ಎಲ್ಲ ಒಣಗೋವರೆಗೂ ವೆಯ್ಟ್ ಮಾಡಿ ಮತ್ತೆ ನಾನು ಅದನ್ನ ಹಾಕ್ತೀನಿ. ಸೊ ಬನ್ನಿ ಹೆಂಗೆ ವಾಶ್ ಮಾಡೋದು ಏನಂತ. ನಾನು ಎಲ್ಲರೂ ವಾಶ್ ಮಾಡ್ತಾರೆ, ಬಟ್ ಏನಂದ್ರೆ ನಾನು ಒಂದ್ ಬ್ಲಾಗ್ ಮಾಡ್ಬೇಕಲ್ಲ, ನಾನ್ ಯಾವ ತರ ವಾಶ್ ಮಾಡ್ತೀನಿ, ಯಾವ ತರ ಅದನ್ನ ಇದ್ ಮಾಡಿ ಕ್ಲೀನ್ ಆಗಿ ಇದ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಆಕ್ಚುಲಿ ನಾನು ಅಕ್ವೇರಿಯಂ ಫಸ್ಟ್ ಇಂದಾನೆ ಚಿಕ್ಕವಾಗಿಂದಾನೆ ಆಸೆ ಇತ್ತು ನನ್ಗೆ ಅಕ್ವೇರಿಯಂ ಇಡಬೇಕು ಅಂತ. ಆದ್ರೆ ನಾವಿದ್ದಿದ್ದು ಇದಕ್ಕೆ ಎಲ್ಲೂ ನಾವು ಸೆಟ್ ಆಗಿಲ್ಲ, ಜಾಗ ಎಲ್ಲ ಇಡೋದಕ್ಕೆಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಒಂಚೂರು ನೀಟಾಗಿ ಅನುಕೂಲ ಆಯ್ತು. ದೆನ್ ನಾನು ಒಂದೊಂದೇ, ಯಾಕಂದ್ರೆ ಒಂದೇ ಸತಿ ಎಲ್ಲ ಮಾಡಕ್ಕಾಗಲ್ಲ, ಒಂದೊಂದನ್ನೇ ತಗೊಂಡ್ಬಂದು ನೀಟಾಗಿ ಅಸೈನ್ ಮಾಡಿ ಪ್ಲಾನ್ ಮಾಡಿದೀನಿ. ಲೇಟ್ಸಿ ನಮ್ಗಂತೂ ಚೆನ್ನಾಗಿ ಸೆಟ್ ಆಗಿದೆ. ನೀಟಾಗಿ ನಾವೇನಂದ್ರೆ ಅದೇ ತರ ನೀಟಾಗಿ ಅದೇ ತರ ಕ್ಲೀನ್ ಆಗಿ ಇಟ್ಕೋಬೇಕು. ನಾನು ಎವ್ರಿ ವೀಕ್ ಇಲ್ಲ 15 days ಒಂದ್ಸತಿ ವಾಶ್ ಮಾಡ್ತೀನಿ. ಏನ್ ವಾಟರ್ ಪಂಪ್ ಎಲ್ಲ ಯೂಸ್ ಮಾಡ್ತೀನಿ, ಯಾಕಂದ್ರೆ ವಾಟರ್ ಎಲ್ಲ ಕ್ಲೀನ್ ಆಗ್ಬೇಕಲ್ಲ. ಸೊ ವಾಟರ್ ಪಂಪ್ ಎಲ್ಲ ಯೂಸ್ ಮಾಡ್ತೀನಿ. ಇದೂನು ಅಷ್ಟೇ, ಫುಡ್ ಹಾಕೋಗು ಅಷ್ಟೇ. ಯಾಕಂದ್ರೆ ಇದೆ ಅಂದ್ರೆ ಎಷ್ಟಂದ್ರೆ ಅಷ್ಟು ಹಾಕ್ಬಾರ್ದು, ಅದಕ್ಕೊಂದು ಲಿಮಿಟ್ ಇರುತ್ತೆ. ನಾವು ಇವನ್ ಎಷ್ಟಂದ್ರೆ ಅಷ್ಟು ಹಾಕೋದ್ರಿಂದನೂ ಮೀನುಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಇರೋಷ್ಟು ನೀಟಾಗಿ ಹಾಕೋಬೇಕು. ಬಟ್ ನನ್ನ ಹತ್ರ ಇರೋದು ಗ್ಲಾಸ್ ಅಕ್ವೇರಿಯಂ ಆಗಿರೋದ್ರಿಂದ ನಾವು ವಾಶ್ ಮಾಡ್ಬೇಕಾದ್ರೆ ತುಂಬಾ ಸೇಫ್ಟಿಯಾಗಿ ಹ್ಯಾಂಡಲ್ ಮಾಡ್ಬೇಕು. ಯಾಕಂದ್ರೆ ಒಂಚೂರು ಇದಾಯ್ತು ಅಂದ್ರೂ ಡ್ಯಾಮೇಜ್ ಆಗತ್ತೆ. ಅದಕ್ಕೆ ನೀಟಾಗಿ ಸೇಫ್ಟಿಯಾಗಿ ಚಿಕ್ಕದಾಗಿ ಅದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಸೊ ಅದಕ್ಕೆ ನಮ್ಮ ಮನೇಲಿ ಯಾರು ವಾಶ್ ಮಾಡಲ್ಲ, ನಾನು ಒಬ್ಬನೇ ವಾಶ್ ಮಾಡೋದಕ್ಕೆ. ಅವ್ರು ಹೇಳಿದ್ರೆ ನನ್ನ ಕೈಲಿ ಆಗಲ್ಲ, ನೀವೇ ಮಾಡ್ಕೋ ಅಂತಾರೆ. ಅದರಿಂದ ನಮ್ಮಮ್ಮ ಬೆಳಗ್ಗೆ ಹೋಗುವಾಗ ಈ ಕೆಲಸ ಅಸೈನ್ ಮಾಡಿದ್ದಾರೆ. ಸೊ ಅದನ್ನ ಮುಗಿಸ್ತಾ ಇದ್ದೀನಿ. ಮ್ಯಾಟ್ ವಾಶ್ ಮಾಡಿದ್ದಾಯ್ತು.
ಮ್ಯಾಟ್ ಎಲ್ಲ ವಾಶ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕ್ಬೇಕು. ಬಿಸಿಲಿಗೆ ಹಾಕಿ ಅದು ಡ್ರೈ ಆದ್ಮೇಲೆ ಮತ್ತೆ ಏನೋ ಒಂದು ವೆಟ್ ಕ್ಲಾತ್ ತಗೊಂಡು ಯೂಸ್ ಮಾಡ್ತೀವಿ. ಇದು ಬಂದು ಸ್ವಲ್ಪ ಡಿಸೈನ್ ಇರ್ಲಿ ಅಂತ ಒಂದ್ 2 ಗಿಡಗಳು ಇಟ್ಟಿದೀನಿ. ಒಂದು ಚೆನ್ನಾಗಿ ಕಾಣಿಸುತ್ತೆ ಅಕ್ವೇರಿಯಂ ಅಂತ. ಸೊ ಅದಕ್ಕೊಂದು ಡಿಸೈನ್ಗೆ ಇಟ್ಟಿರೋದು, ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಇದನ್ನು ಅಷ್ಟೇ, ನಾನು ಏನ್ ಯೂಸ್ ಮಾಡಿದ್ರು ಅದನ್ನ ನೀಟಾಗಿ ವಾಶ್ ಮಾಡ್ತೀನಿ. ಯಾಕಂದ್ರೆ ಅದ್ರಲ್ಲಿ ಫುಡ್ ನಾವು ಹಾಕಿರ್ತೀವಲ್ಲ, ಅದೆಲ್ಲ ಅದ್ರಲ್ಲೇ ಇರುತ್ತೆ. ಅದು ಮತ್ತೆ ಇದಾಗಿ ಒಂಚೂರು ಮಾತೆಲ್ಲ ಇದು ಅಪ್ಸೆಟ್ ಆಗ್ಬಾರ್ದು, ಲೈಕ್ ಅದಕ್ಕೆಲ್ಲ ಸ್ಟಮಕ್ ಪಾಯ್ಸನ್ ಆಗ್ಬಾರ್ದು ಅನ್ನೋದ್ರಿಂದ ನಾನು ಏನದನ್ನ ವಾಶ್ ಮಾಡಿದ್ರು ನೀಟಾಗಿ ಶಾಂಪೂ ಯೂಸ್ ಮಾಡಿ ವಾಶ್ ಮಾಡ್ತೀನಿ. ಯಾಕಂದ್ರೆ ಕ್ಲೀನಾಗಿ ಎಲ್ಲ ಕ್ಲೀನ್ ಆಗ್ಬೇಕು. ಅದಾದ್ಮೇಲೆ ಮತ್ತೆ ನಾವು ಬೇಕಾದ್ರೆ ಒಂದ್ಸತಿ ಡ್ರೈ ವೆಟ್ ಕ್ಲಾತ್ ಅಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ರಬ್ ಮಾಡ್ಕೊಂಡು ಸ್ವಲ್ಪ ವೆಟ್ಟಾಗೋ ಕಾಯ್ಕೊಂಡಿದ್ದು ಮತ್ತೆ ಬೇಕಾದ್ರೆ ನಾವು ಅದನ್ನ ಇಟ್ಕೋಬಹುದು. ಆವಾಗ ಸೇಫ್ಟಿ ಇರುತ್ತೆ. ನಾನು ಅದನ್ನೇ ತಂದಾಗಿಂದ ನಾನು ಒಂದು 3 ಮಂತ್ಸ್ ಆಯ್ತು ನಾನು ಅಕ್ವೇರಿಯಂ ಇಟ್ಟು. ಸೊ 3 months ಇಂದ ಅದೇ ರೀತಿ ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೇನು ಅಂತ ಎಫೆಕ್ಟ್ ಏನಾಗಿಲ್ಲ. ಎಫೆಕ್ಟ್ ಅಂದ್ರೆ ಮೀನುಗಳಿಗೆ ಇದಾಗೋದು ಎಲ್ಲ ಆತರ ಎಲ್ಲ. ಇನ್ನೊಂದು ಏನ್ ಗೊತ್ತಾ, ಮೀನು ಮನೆಯಲ್ಲಿ ಇಡೋದ್ರಿಂದ ನಮ್ಗೆ ಒಂಚೂರು ಒಳ್ಳೇದು ಅಂತ ದೊಡ್ಡವ್ರು ಹೇಳಿದ್ರು. ಯಾಕಂದ್ರೆ ಈಗ ಆಚೆಗಡೆ ಹೋಗಿರ್ತೀವಿ, ಏನಾದ್ರು ಈ ದಿಷ್ಟಿ ಅದು ಆಗ್ಬಾರ್ದು ಏನಾದ್ರು ಆಗಿದ್ರು ಅದ್ರಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ನಮ್ಗೆ ನಮ್ಮ ಮನೆ ಪಕ್ಕದಲ್ಲಿರೋರು ದೊಡ್ಡವ್ರು ಹೇಳಿದ್ರೆ ನಾನು ಹೇಳ್ತೇನೆ. ಅದಕ್ಕೆ ನಾನು ಇಟ್ಟಿರೋದು ಬ್ಲ್ಯಾಕ್ ಕಲರ್ ಮೀನೇ ಜಾಸ್ತಿ. ಬ್ಲ್ಯಾಕ್ ಕಲರ್ ಮೀನೇ ನಾನು ಇಟ್ಟಿರೋದು. ಅದರಿಂದ ನಮ್ಗೆ ಒಂದು ಐಡೆಂಟಿಫಿಕೇಶನ್ ಆಗುತ್ತೆ. ನಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಒಂದು ಐಡೆಂಟಿಫಿಕೇಶನ್ ಆಗುತ್ತೆ. ಸೊ ಅದಕ್ಕೆ ಅದನ್ನೇ ಇಟ್ಟಿದ್ದೀನಿ. ಸೊ ಈಗ ಅಕ್ವೇರಿಯಂ ಕ್ಲೀನ್ ಮಾಡ್ಕೊಂತ ಇದೀನಿ. ಇದೇನಂದ್ರೆ ಇದು ಆದಷ್ಟು ಸೇಫ್ಟಿ ಕ್ಲೀನ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಗ್ಲಾಸ್ ಅಕ್ವೇರಿಯಂ ಆಗಿರೋದ್ರಿಂದ ನಾವ್ ಒಂಚೂರು ಯಾಮಾರಿದ್ರು ಗ್ಲಾಸ್ ಫುಲ್ಲು ಡ್ಯಾಮೇಜ್ ಆಗಬಹುದು. ಸೊ ಅದಕ್ಕೆ ನಾವು ಒಂಚೂರು ಕ್ಲೀನಾಗಿ ಒಂದ್ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಡ್ಯಾಮೇಜ್ ಆಗೋ ಪರಿಸ್ಥಿತಿ ಚಾನ್ಸಸ್ ಕಮ್ಮಿ ಇರತ್ತೆ. ಹಂಗೆ ಸ್ವಲ್ಪ ದಿವಸ ಲೈಫ್ ಬರುತ್ತೆ. ಅರೇಂಜ್ ಮಾಡೋಣ. ನೀಟಾಗಿ ಈ ತರ ಅರೇಂಜ್ ಮಾಡ್ಕೊಂಡು ಇದು ಅಲ್ಲೊಂದಿಟ್ಟು ಎಲ್ಲ ಮೀನುಗಳು ನೋಡಿ ಇದ್ರಲ್ಲಿದೆ ಮೀನುಗಳು. ಅದನ್ನೀಗ ಹತ್ತಿ ಮೀನು ಹತ್ತಿ ವಾಟರ್ ಫಸ್ಟ್ ವಾಟರ್ ಹಾಕ್ಬೇಕು. ನೋಡಿ ಜಸ್ಟ್ ಈಗ ತಾನೆ ಫಿಲ್ಟರ್ ಇಂದ ತಂದಿರೋ ವಾಟರ್. ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದ್ ರೇಂಜಿಗೆ ಬಿಂದಿಗೆ ಅಷ್ಟು ಹಾಕೊಂಡಿದೀನಿ ಇರ್ಲಿ ಅಂತ. ಯಾಕಂದ್ರೆ ಅದಕ್ಕೂ ನೀರ ಜಾಡೋದು ಜಾಸ್ತಿ ಬೇಕಲ್ಲ. ಸೊ ಅದಕ್ಕೆ ಒಂದು ಬಿಂದಿಗೆ ಅಷ್ಟು ನೀರು ಹಾಕೊಂಡಿದೀನಿ. ಅದ್ ಹಾಕೊಂಡು ಈಗ ಬಿಡ್ತೀನಿ ಮೀನ್. ನೀರ್ ಜಾಸ್ತಿ ಇಂದ ಸಿಗಿದೆ. ನೀರು ಹಾಕದೆ ನೋಡಿ ನೀರ್ ಹಾಕದೆ ಮೀನಿಗೆ ಹಾಕ್ಬಿಟ್ಟಿದೀನಿ. ಇದು ದೊಡ್ಡ ಕ್ಯಾಪ್. ಇದನ್ನು ಕ್ಲೀನ್ ಆಗಿ ಉಜ್ಕೊಳ್ಬೇಕು. ಉಜ್ಕೊಂಡು ಹಾಕಿದ್ದೀನಿ. ಒಂದ್ಸತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಫುಡ್ ನೋಡಿ. ನಾನು ಈ ತರದೊಂದು ಫುಡ್ ಪ್ಯಾಕೆಟ್ ತಗೊಂಡಿದ್ದೀನಿ, ಇಲ್ಲಿ ತಗೊಂಡ್ಬಂದಿದ್ದೀನಿ. ಇದು ಡೈಲಿ ಒಂದ್ ಸ್ವಲ್ಪ 3 ಹೊತ್ತು ಇಲ್ಲ ಬೆಳಗ್ಗೆ ಸಾಯಂಕಾಲ
ಒಂದೊಂಚೂರು ಜಾಸ್ತಿ ಹಾಕ್ಬಾರ್ದು, ಯಾಕಂದ್ರೆ ಜಾಸ್ತಿ ಆದ್ರೂ ಇದಾಗೋಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ವಲ್ಲ. ಸೊ ನಾನ್ ಮನೆಯಲ್ಲಿ ಅಕ್ವೇರಿಯಂ ಇಡೋದು ಈ ತರ ಮಾಡ್ತೀನಿ. ಸೊ ಇದೇ ರೀತಿ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ ಬೇಕು ಅಂದ್ರೆ ಎಸ್ ವಿ ಇನ್ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್, ಹಾಗೆ ಎಸ್ ವಿ ಇನ್ ಕನ್ನಡ ಅನ್ನೋ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ಇದೇ ತರ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ನಾನು ಅಪ್ಲೋಡ್ ಮಾಡಿದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬೇಕಲ್ಲ. ಸೊ ಅದಕ್ಕೆ ಬೆಲ್ನ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೊಂದು ಬಾಯ್. ಥ್ಯಾಂಕ್ ಯು.